Hello students, today we are going to calculate the number of atoms present in various unit cells. It may be simple or BCC or it may be FCC unit cell. ಇದು ನಮ್ಗೆ ಗೊತ್ತಿರಬೇಕು ಅಂದರೆ ಆ ಯೂನಿಟ್ ಸೆಲ್ನಲ್ಲಿ ಯಾವ್ಯಾವ ಪೊಸಿಷನಲ್ಲಿ ಆಟಮ್ಸ್ ಇರ್ತದೆ ಗೊತ್ತಿರಬೇಕು. ಆ ಪರ್ಟಿಕ್ಯುಲರ್ ಆಟಮ್ ಅದು ಹೌ ಮಚ್ ಪೋರ್ಷನ್ ಇಟ್ ಬಿಲಾಂಗ್ಸ್ ಟು ದ ಗಿವನ್ ಯೂನಿಟ್ ಸೆಲ್. ಎಂಟೈರ್ ಕ್ರಿಸ್ಟಲ್ ಲ್ಯಾಟೈಸಲ್ಲಿ ಎಲ್ಲೆಲ್ಲಿ ಆಟಮ್ಸ್ ಇರ್ತದೆ ಇದು ಗೊತ್ತಿರಬೇಕು. ಹೌ ಮಚ್ ಪೋರ್ಷನ್ ಆಫ್ ದ್ಯಾಟ್ ಪರ್ಟಿಕ್ಯುಲರ್ ಆಟಮ್ ಬಿಲಾಂಗ್ಸ್ ಟು ಅ ಗಿವನ್ ಯೂನಿಟ್ ಸೆಲ್ ಇದು ನಮಗೆ ಗೊತ್ತಿರಬೇಕು. ಫಸ್ಟ್ ವಿ ಆರ್ ಗೋಯಿಂಗ್ ಟು ಟೇಕ್ ದ ಸಿಂಪಲ್ ಕ್ಯೂಬಿಕ್ ಯೂನಿಟ್ ಲ್ಯಾಟೈಸ್. ಸಿಂಪಲ್ ಕ್ಯೂಬಿಕ್ ಯೂನಿಟ್ ಲ್ಯಾಟೈಸಲ್ಲಿ ವಿ ಅಬ್ಸರ್ವ್ ದ ಪಾರ್ಟಿಕಲ್ಸ್ ಆಟ್ ದ ಕಾರ್ನರ್ಸ್ ಓನ್ಲಿ. The particles are present at the corners only. ಇಲ್ಲಿ ನಾವೇನು ನೋಡ್ತೀವಿ, ಬರೀ ಕಾರ್ನರಲ್ಲಿ ಮಾತ್ರ we are going to observe the atoms. ಸೊ ಈ ಸ್ಟ್ರಕ್ಚರ್ ಯಾವ ಥರ ಇರ್ತದೆ ಸಿಂಪಲ್ ಅದೇ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ. ಇದು ಏನು ನೋಡಬೇಕಿಲ್ಲಿ, ಒಂದು ಬಾಕ್ಸನ್ನು ಇಡ್ತೀರಿ, ಹೌದಾ? ದರ್ ಇಸ್ ಅ ಬಾಕ್ಸ್, ಅದರ ಪಕ್ಕದಲ್ಲಿ ಇನ್ನೊಂದು ಬಾಕ್ಸನ್ನು ಇಡ್ತೀವಿ ನಾವು. ಸೊ ಇದು ಕಾಮನ್ ಆಗಿರ್ತದೆ. ಈ ಥರ ನೀವು ಒಂದರ ಬಾಜು ಒಂದು ಬಾಕ್ಸ್ ಇಡ್ತೀರಿ, ಅದೇ ಥರ ಇದ್ರ ಹಿಂದ್ಗಡೆ ಹೋಗಿ ಇಲ್ಲಿಂದ ಮತ್ತೊಂದು ಬಾಕ್ಸ್ ಹಾಕ್ತೀರಿ, ಮತ್ತೆ ಇನ್ನೊಂದು ಬಾಕ್ಸ್ ಹಾಕ್ತೀರಿ. ಅಂದರೆ ಈಗ ಎಷ್ಟು ಹಾಕಿದ್ರಿ ಬಾಕ್ಸಸ್ ಇಲ್ಲಿ? 1. ಸೊ ವಿ ಹ್ಯಾವ್ ಕೆಪ್ಟ್ ಹಿಯರ್ ಹೌ ಮೆನಿ ಬಾಕ್ಸಸ್? 1 2, ಹಿಂದಿಂದೊಂದು 3 4. ಇಟ್ ಈಸ್ ಇನ್ ಒನ್ ಹಾರಿಜಾಂಟಲ್ ಪ್ಲೇನ್. ಇದೇ ಥರ ನಾವು ಇದ್ರ ಮೇಲ್ಗಡೆ ಎಕ್ಸಾಕ್ಟ್ಲಿ ಸಿಮಿಲರ್ ದ ಬಾಕ್ಸಸ್ ಅನ್ನು ಇಟ್ಟರೆ ಇಲ್ಲಿ ಇನ್ನೊಂದು ಬಂತು, ದ್ಯಾಟ್ ಈಸ್ ಅ 5th ಒನ್. ಅದೇ ಥರ ಏನು ನೋಡ್ತೀವಿ ಇಲ್ಲಿ 6th ಒನ್ ನೋಡ್ತೀವಿ. ನೆಕ್ಸ್ಟ್ ಏನು ನೋಡ್ತೀವಿ, ಅದ್ರ ಹಿಂದ್ಗಡೆ ಮತ್ತೊಂದು ತಗೊಳ್ತೀರಿ, ಇಲ್ಲಿ ಯಾವುದದು 7th ಒನ್ ಆ್ಯಂಡ್ 8th ಒನ್. 7 and 8. So altogether there are how many unit cells here? Unit cells. And where is the position of that particular atom? The atom is present at the corner, edge corner. Now ಈ particular corner ಅಂತ ತಗೊಂಡ್ರೆ how much portion is belonging to it? That is simple ಅದ ನೋಡ್ರಿ. ಒಂದು ಆ್ಯಪಲ್ ಅದ, or there is a one ball. If you are going to cut it and you are going to distribute among 8 students, ಈ ಕಾರ್ನರ್ ಆಟಮ್ ಇಟ್ ಈಸ್ ಬಿಲಾಂಗಿಂಗ್ ಟು 8 ಯೂನಿಟ್ ಸೆಲ್ಸ್. ಅದೇ ಥರ ಒಂದು ಆ್ಯಪಲನ್ನು ನೀವು 8 ಮಂದಿ ನಡು ಶೇರ್ ಮಾಡಬೇಕು ಅಂದರೆ ಈಚ್ ಒನ್ ಆಫ್ ಯು ಆರ್ ಗೋಯಿಂಗ್ ಟು ಗೆಟ್ 1/8 ಪೋರ್ಷನ್. ಸೊ ನಾವೇನು ಹೇಳ್ತೀವಿ ಇಲ್ಲಿ, ದ ಪೋರ್ಷನ್ ಬಿಲಾಂಗಿಂಗ್ ಟು ದ ಯೂನಿಟ್ ಸೆಲ್, ಪೋರ್ಷನ್ ಆಫ್ ಒನ್ ಕಾರ್ನರ್ ಆಟಮ್ ಬಿಲಾಂಗಿಂಗ್ ಟು ದ ಯೂನಿಟ್ ಸೆಲ್ ಈಸ್ 1/8. ಇದು ನಮ್ಗೆ ಹೆಂಗೆ ಬರ್ತದೆ, ಇಲ್ಲಿ ನಾವು ಫಸ್ಟ್ ಒಂದು ಹಾರಿಜಾಂಟಲ್ ಪ್ಲೇನಲ್ಲಿ ಕಟ್ ಮಾಡ್ತೀವಿ, ಅಂದರೆ ಒಂದು ಇದ್ದದ್ದು 2 ಆಯಿತು. ಸೊ ಈ ಪೋರ್ಷನ್ಗೆ ಎಷ್ಟು, ಕೆಳಗಿನ ಪೋರ್ಷನ್ಗೆ ಓನ್ಲಿ 1/2 ಈಸ್ ಬಿಲಾಂಗಿಂಗ್. ಮತ್ತು ಇದನ್ನು ನಾವು ಹಿಂಗೆ ಕಟ್ ಮಾಡ್ತೀವಿ, ಅವಾಗ ಎಷ್ಟು ಬಂತು, 1/4 ಪೋರ್ಷನ್ ಬಂತು. ಈ 1/4 ಪೋರ್ಷನ್ ಯಾವ್ಯಾವ್ದ್ರ ನಡುವದ 2 ಯೂನಿಟ್ ಸೆಲ್ಸ್ ನಡುವೆ ಬಂತಿದ್ದು. 1/4 ಪೋರ್ಷನ್ ಈಸ್ ಬಿಲಾಂಗಿಂಗ್ ಟು 1 and 2. ಈಗ ನಮ್ಗೆ ಬರೀ ಫಸ್ಟ್ ಒನ್ ಅದಕ್ಕೆ ಮಾತ್ರ ಎಷ್ಟು ಬರ್ತದೆ ಅನ್ಲಿಕ್ಕೆ ಏನು ಮಾಡ್ತೀವಿ, ವಿ ಆರ್ ಗೋಯಿಂಗ್ ಟು ಕಟ್ ಇಟ್ ಒನ್ ಮೋರ್ ಟೈಮ್. ಇಲ್ಲಿ ಇನ್ನೊಂದು ನಾವು ಕಟ್ಟನ್ನು ಹಾಕಿದರೆ 1/4 ಅದ, ಇದನ್ನು ನೀವು ಮತ್ತೆ 1/2 ಮಾಡಿದರೆ ಟೋಟಲ್ ಎಷ್ಟು ಬಂತು ಇಲ್ಲಿ, 1/8 ಪೋರ್ಷನ್. ಸೊ ಈಚ್ ಕಾರ್ನರ್ ಆಟಮ್ ಬಿಲಾಂಗ್ಸ್, ದ ಪೋರ್ಷನ್ ಆಫ್ ಈಚ್ ಕಾರ್ನರ್ ಆಟಮ್ ಬಿಲಾಂಗಿಂಗ್ ಟು ದ ಯೂನಿಟ್ ಸೆಲ್ ಈಸ್ 1/8. ಇಟ್ ಈಸ್ ಬಿಲಾಂಗಿಂಗ್ ಟು ದ ಯೂನಿಟ್ ಸೆಲ್ ಈಸ್ 1/8 ಅಂತ ನಾವು ಹೇಳ್ಬೋದು. Okay, an atom at the lattice point, that is corner point, is shared by 8 unit cells. Therefore only 1/8 portion belongs to the unit cell. If at all an atom is present at the body center, ಈ ಯೂನಿಟ್ ಸೆಲ್ಲದ ಬಾಡಿ ಸೆಂಟರ್ನಲ್ಲಿ ಒಂದು ಆಟಮ್ ಇತ್ತು ಅಂದರೆ ದಟ್ ಎಂಟೈರ್ಲಿ ಬಿಲಾಂಗ್ಸ್ ಟು ದ ಯೂನಿಟ್ ಸೆಲ್. ಸೊ the portion belonging to the unit cell is 1. ಅದು ಯಾವುದರಿಂದನೂ ಶೇರ್ ಆಗಿಲ್ಲ. If at all the particle is present at the phase center, if at all it is present at the phase center, ಇದಕ್ಕಿರುವಂಥ ಫೇಸಸ್ ಯಾವ್ಯಾವುದು, 1 2 3 4. ನೀವು ಬಾಕ್ಸನ್ನು ಇಮ್ಯಾಜಿನ್ ಮಾಡ್ಕೋಬೇಕು.
ಎರಡು ಸೈಡದ್ದು ಅಂದರೆ 2 and 4 ಅಂತ ತಗೊಳ್ರಿ. ಮೇಲಿಂದು ಕೆಳಗಡೆದು ಅಂದರೆ 1 and 3. ಸೊ ಹಿಂದಿಂದಕ್ಕೆ 5, ಮುಂದಿಂದಕ್ಕೆ 6. ಸೊ ಇಟ್ ಹ್ಯಾಸ್ 6 ಫೇಸಸ್. ಸೊ ಇಲ್ಲೇನಾದ್ರು ಒಂದು ಕಾಮನ್ ಆಗಿತ್ತು ಅಂದರೆ ಇಟ್ ಈಸ್ ಶೇರ್ಡ್ ಈಕ್ವಲಿ ಬೈ 1 and 2. ಸೊ ಇಟ್ ಈಸ್ ಶೇರ್ಡ್ ಈಕ್ವಲಿ ಬೈ how many unit cells? It is the first unit cell and second unit cell. ಇಲ್ಲೇನಾದ್ರು ನಾವು ಕಟ್ ಮಾಡಿದರೆ ಎಷ್ಟು ಪೋರ್ಷನ್ ಇಟ್ ಬಿಲಾಂಗ್ಸ್? ಇಟ್ ಬಿಲಾಂಗ್ಸ್ ಓನ್ಲಿ ಹಾಫ್ ಆಫ್ ದ ಪೋರ್ಷನ್. ಸೊ ಅರ್ಧ ಒಳಗಡೆ ಈ ಬಾಕ್ಸಲ್ಲಿ ಬರ್ತದೆ, ಇನ್ನರ್ಧ ಈ ಬಾಕ್ಸ್. ಆರ್ 1/2 ಇಟ್ ಬಿಲಾಂಗ್ಸ್ ಟು ಗಿವನ್ ದ ಫಸ್ಟ್ ಯೂನಿಟ್ ಸೆಲ್ ಆ್ಯಂಡ್ ಅನದರ್ half belongs to the second unit cell. So portion belonging to the given unit cell is 1/2. If at all the particle is present at the edge center, so edge is common for how many unit cells? It is a first unit cell, second, third and fourth. E edge inadalla, it is common to all these unit cells. So if at all an atom is present at the edge center, ಈ edge centerನಲ್ಲಿ ಏನಾರು ಆಟಮ್ ಇತ್ತು ಅಂದರೆ ಫಾರ್ ಅ ಗಿವನ್ ಯೂನಿಟ್ ಸೆಲ್ ಹೌ ಮಚ್ ಇಟ್ ಬಿಲಾಂಗ್ಸ್? ಇಟ್ ಬಿಲಾಂಗ್ಸ್ ಟು 1/4 ಯೂನಿಟ್. ದಟ್ ಈಸ್ ಓನ್ಲಿ 1/4 ಪೋರ್ಷನ್ ಬಿಲಾಂಗ್ಸ್ ಟು ಅ ಗಿವನ್ ಯೂನಿಟ್ ಸೆಲ್. ಇಟ್ ಈಸ್ ಸಿಂಪಲ್. ಒಂದು ಆ್ಯಪಲ್ ಅದ ಅಂತ ತಿಳ್ಕೊಡ್ರಿ, 4 ಮಂದಿ ನಡು ನೀವು ಶೇರ್ ಮಾಡಬೇಕು. ಒಬ್ಬರಿಗೆ ಎಷ್ಟು ಬರ್ತದೆ? 1/4. ಅದೇ ಥರ ಇದು ಸಿಂಪಲ್ ಕ್ಯಾಲ್ಕುಲೇಷನ್ ಅದ. ಸೊ ಓನ್ಲಿ 1/4 ಬಿಲಾಂಗ್ಸ್ ಟು ಅ ಗಿವನ್ ಯೂನಿಟ್ ಸೆಲ್. ಈಗ ಇಲ್ಲಿ ನಾವು ನೋಡ್ತೀವಿ ಸಿಂಪಲ್ ಯೂನಿಟ್ ಸೆಲ್ನಲ್ಲಿ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಓನ್ಲಿ ಅಟ್ ದ ಕಾರ್ನರ್ಸ್. ಈಚ್ ಕಾರ್ನರ್ ಆಟಮ್ ಇಟ್ ಕಾಂಟ್ರಿಬ್ಯೂಟ್ಸ್ 1/8 ಪೋರ್ಷನ್. ಅದಕ್ಕೆ ಸೊ ಹೌ ಮೆನಿ ಆಟಮ್ಸ್ ವುಡ್ ಬಿ ದೇರ್? ದಟ್ ಈಸ್ 8 into 1/8. ಸೊ ವಿಚ್ ಇಸ್ ಈಕ್ವಲ್ ಟು 1. So this is simple or primitive unit cell. It is a BCC unit cell containing the particle 1 at each of its corner and 1 at its body center. So portion, each corner atom portion is to 1/8. ಅಂತದೆಷ್ಟು ಕಾರ್ನರ್ ಆಟಮ್ ಅದ ಇಲ್ಲಿ? 1 2 3 4 5 6 7, ಹಿಂದ್ಗಡೆದು ಕಾಣೋದಿಲ್ಲ, 8. ಸೊ 8 into 1/8. ಇದಲ್ದೇ ಮತ್ತಿನ್ನೆಲ್ಲದ ಅಟ್ ಇಟ್ಸ್ ಬಾಡಿ ಸೆಂಟರ್. ಬಾಡಿ ಸೆಂಟರ್ನಲ್ಲಿದ್ದರೆ 1 ಎಂಟೈರ್ಲಿ. ಅದಕ್ಕೆ ಎಷ್ಟಾಯಿತು? 8 1s 8 1s. 1 + 1 ಅಂದರೆ 2 ಬರುತ್ತೆ. ಇನ್ BCC there are atoms. If at all it is FCC ಅಂದರೆ 1 ಕಾರ್ನರ್ ಆಟಮ್. ಅಂಥದ್ದು ಎಷ್ಟು ಇಲ್ಲಿ? 8 ಕಾರ್ನರ್ ಆಟಮ್ಸ್. 1 2 3 4 5 6 7 and 8. 8 corner atoms. Each corner atom contributes 1/8. ಅಂಥದ್ದು 8 ಅಂದರೆ ಇಟ್ ಈಸ್ 1. ಅದೇ ಥರ ಈಚ್ ಫೇಸ್ ಸೆಂಟರ್ಡ್ ಆಟಮ್ ವಿ ಹ್ಯಾವ್ ಜಸ್ಟ್ ಸೀನ್ ಹಾಫ್ ಪೋರ್ಷನ್. ಅಂಥದ್ದು ಎಷ್ಟು ಬಾಕ್ಸ್? ಒಂದು ಬಾಕ್ಸಿಗೆ ಎಷ್ಟು ಫೇಸಸ್? 6. ಅದೇ ಥರ ಯೂನಿಟ್ ಸೆಲ್ಗೆ 6 ಫೇಸಸ್. ಸೊ ಇಟ್ ಈಸ್ ಈಕ್ವಲ್ ಟು 3. ಟೋಟಲ್ ನಂಬರ್ ಆಫ್ ಆಟಮ್ಸ್ ಎಷ್ಟು ಬರಬೇಕಿಲ್ಲಿ? ಇದು ಒಂದದ, 3 ಅದ. ಅಂದರೆ ಆಲ್ ಟುಗೆದರ್ ದರ್ ಆರ್ 4 ಆಟಮ್ಸ್ ಇನ್ FCC. ಸೊ ಅದಕ್ಕೆ ನೋಟ್ ಡೌನ್ ಮಾಡ್ಕೊಳ್ಳೋಣ. ಕಾಂಟ್ರಿಬ್ಯೂಷನ್ ಆಫ್ ಈಚ್ ಕಾರ್ನರ್ ಆಟಮ್ ಟು ದ ಯೂನಿಟ್ ಸೆಲ್ is 1/8. Contribution of each body centered atom is 1. Contribution of each face centered atom is 1/2. Contribution of each edge centered atom to the unit cell is 1/4. ಇದನ್ನು ನಿಮಗೆ CETಯಲ್ಲಿ ಅಲ್ಲಿ ನಿಮ್ಗೆ ಇದನ್ನು ಕೇಳ್ಬೋದು, ಅಥವಾ ಇದರ ಬೇಸ್ಡ್ ಪ್ರಾಬ್ಲಮ್ಸನ್ನು ನಿಮಗೆ ಕೇಳ್ತಾರೆ. ಓಕೆ, ಸೊ ನಾವು ಇದು ಸಿಂಪಲ್ ಯೂನಿಟ್ ಸೆಲ್ ಅದ. ಸಿಂಪಲ್ ಯೂನಿಟ್ ಸೆಲ್ನಲ್ಲಿ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ ಆಟ್ 8 ಕಾರ್ನರ್ಸ್. 1 2 3 4 5 6 7 and 8. ಈಚ್ ಕಾರ್ನರ್ ಆಟಮ್ ಕಾಂಟ್ರಿಬ್ಯೂಟ್ಸ್ 1/8. ಅಂಥದ್ದು 8 ಅಂದರೆ ಟೋಟಲ್ ನಂಬರ್ ಆಫ್ ಆಟಮ್ಸ್ ಇಸ್ 1. ಓಕೆ, ಸೊ ಅದನ್ನ ಹೆಂಗೆ ಕೇಳ್ತಾರೆ ನಿಮ್ಗೆ? ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಆಟಮ್ಸ್ ಪ್ರೆಸೆಂಟ್ ಇನ್ ಸಿಂಪಲ್ ಯೂನಿಟ್ ಸೆಲ್. 2 ಮಾರ್ಕ್ಸಿಗೆ ಕೇಳಿರ್ತಾರೆ ನಿಮ್ಗೆ. ಅವಾಗ ನೀವು ಫಸ್ಟ್ ಸೆಂಟೆನ್ಸು ಆ ಸೆಲ್ ಬಗ್ಗೆ ಬರೀಬೇಕು. Simple unit cell has only 8 atoms on each of its corners. ಇಲ್ಲೇನು ಬರೀಬೇಕು? On each of the corners there are 8 atoms. So
contribution of each corner atom is 1 by 8. Therefore, total number of atoms present in simple unit cell. Total number of atoms present in simple unit cell is equal to, simple unit cell bariri, that is equal to 8 into 1 by 8, which is equal to 1. ಸೊ ಇಲ್ಲಿ ನೀವು ಇಲ್ಲಿ ಜಾಸ್ತಿ ಇಲ್ಲ ಕ್ಯಾಲ್ಕುಲೇಷನ್, ಅದಕ್ಕೆ ಇದಕ್ಕೆ ಒಂದು ಇನ್ನೊಂದು ಸ್ಟೆಪ್ ಬರೆದ್ರೆ ಅದಕ್ಕೆ ಇನ್ನೊಂದು ಮಾರ್ಕ್ಸನ್ನು ಕೊಡ್ತಾರೆ. ನಾ ಇದು ಯಾವ್ದು ನೋಡ್ರಿ, ಸೊ ಪಾರ್ಟಿಕಲ್ಸ್ ಆರ್ ಪ್ರೆಸೆಂಟ್ 1 2 3 4 5 6 7, ಹಿಂದಿನ ಕಾಣೋದಿಲ್ಲ, ದರ್ ಇಸ್ ಒನ್ ಮೋರ್, ದಟ್ ಈಸ್ 8 ಕಾರ್ನರ್ ಐಟಮ್ಸ್ ಅದ, ಬಾಡಿ ಸೆಂಟರ್ಡ್ ಅದ. ಅಂದರೆ ಯಾವುದಿದು BCC ಯೂನಿಟ್ ಸೆಲ್. ದಿಸ್ ಇಸ್ BCC unit cell, body centered cubic unit cell. So each corner atom contributes 1/8 portion. So therefore total number of atoms is equal to 8 into 1 by 8, which is equal to 1. There is one body centered atom entirely belongs to the unit cell. Therefore total number of atoms is equal to 2. ಇದನ್ನೇ ನೀವು ಯಾವ ಥರ ಬರೀಬೇಕು, if at all it is asked in the examination. Number of atoms in the BCC unit cell calculate ಅಂತ ಕೇಳಿದರೆ ಫಸ್ಟ್ ನೀವು ಅದ್ರ ಬಗ್ಗೆ ಬರೀತೀರಿ ಡಿಸ್ಕ್ರಿಪ್ಷನ್ನು. BCC has 8 atoms on the corners and 1 atom within the body. So contribution by 8 corner atoms is equal to 8 into 1 by 8, which is equal to 1. Contribution by body centered atom, that is equal to 1. Therefore total number of atoms is equal to 1 plus 1, which is equal to 2. ಇಲ್ಲಿ ನಿಮ್ಮ ಮಾರ್ಕ್ಸ್ ಯಾವ ಥರ ಡಿಸ್ಟ್ರಿಬ್ಯೂಷನ್ ಆಗಿರ್ತದೆ, ಇದು ಎರಡು ಕೂಡ ಬರೀತೀರಿ, ಇದಕ್ಕೆ 1 ಮಾರ್ಕ್ ಇರ್ತದೆ. ನೆಕ್ಸ್ಟ್ ಟೋಟಲ್ ನಂಬರ್ ಆಫ್ ಆಟಮ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೆ 1 ಮಾರ್ಕನ್ನು ನಿಮ್ಗೆ ಕೊಡ್ತಾರೆ. ಓಕೆ, ಸೊ ಇಫ್ ಯು ರೈಟ್ ಇಟ್ ಕರೆಕ್ಟ್ಲಿ. ಇದು ಯಾವುದದು ಹೇಳ್ರಿ, ಇಟ್ ಈಸ್ FCC ಯೂನಿಟ್ ಸೆಲ್. FCC ಯೂನಿಟ್ ಸೆಲ್ ಯಾವಾಗಲೂ ನಾವೇನು ನೆನ್ಪಿಟ್ಕೋಬೇಕು, ಆ್ಯಟ್ ದ ಕಾರ್ನರ್ಸ್ ದರ್ ಆರ್ ಆಟಮ್ಸ್. ಅಂದರೆ ಎಷ್ಟು ಕಾರ್ನರ್ ಇದಕ್ಕೆ, ಯಾವುದೇ ಯೂನಿಟ್ ಸೆಲ್ಗೆ ಕ್ಯೂಬಿಕ್ ಇತ್ತು ಅಂದರೆ 8, ಹೌದಿಲ್ಲ? ಸೊ 1 2 3 4 ಆಯಿತು, 5 6 7, ಇದರ ಹಿಂದ್ಗಡೆ ಇನ್ನೊಂದು ಬಂದಿರ್ತದೆ, ದ್ಯಾಟ್ ಈಸ್ 8. ಸೊ ಇವಾಗ ನಮ್ಗೆ ಗೊತ್ತಾಗ್ಬಿಟ್ಟದ ಈಚ್ ಕಾರ್ನರ್ ಆಟಮ್ ಕಾಂಟ್ರಿಬ್ಯೂಟ್ಸ್ 1 by 8. ಅಂಥದ್ದು ಎಷ್ಟಿದೆ ಇಲ್ಲಿ, 8 ಕಾರ್ನರ್ಸ್, ಅಂದರೆ ಎಷ್ಟಾಯ್ತು ಇದು 1, ಹೌದಾ? ಸೊ ನಂಬರ್ ಆಫ್ ಪಾರ್ಟಿಕಲ್ಸ್ ಡ್ಯೂ ಟು ದ ಕಾರ್ನರ್ ಆಟಮ್ಸ್ ಈಸ್ 1. ನೆಕ್ಸ್ಟ್ ಯಾವುದನ್ನು ನೋಡೋಣ, ಇಲ್ಲಿ ಫೇಸ್ ಸೆಂಟರ್ಡ್ ಆಟಮ್. ಫೇಸ್ ಇಸ್ ಕಾಮನ್ ಫಾರ್ 2 ಯೂನಿಟ್ ಸೆಲ್, ಸೊ ಓನ್ಲಿ ಹಾಫ್ ಪೋರ್ಷನ್ ಬಿಲಾಂಗ್ಸ್ ಟು ದ ಯೂನಿಟ್ ಸೆಲ್. ಅಂಥದ್ದು ಎಷ್ಟು ಫೇಸಸ್ ಇದೆ ಇದಕ್ಕೆ, 1 2 3, ಯಾವ್ದು ತೊಗೊಂಡ್ವಿ, 2 ಸೈಡ್ ತೊಗೊಂಡ್ವಿ, ಮೇಲಿನ ತೊಗೊಂಡ್ವಿ, ಹಿಂದ್ಗಡೆದು ಒಂದು 4, ಈ ಸೈಡದು ಒಂದು 5, ಕೆಳಗಡೆದೊಂದು 6. ಸೊ ಈಚ್ ಕಾರ್ನರ್ ಆಟಮ್ ಕಾಂಟ್ರಿಬ್ಯೂಟ್ಸ್ 1 by 2. ಅಂಥದ್ದು ಇಲ್ಲಿ 6 ಅದ, ಅಂದರೆ 3. ದೇರ್ಫೋರ್ ಒಂದು ಸೆಕೆಂಡ್, ಈಚ್ ಫೇಸ್ ಸೆಂಟರ್ಡ್ ಆಟಮ್ ಕಾಂಟ್ರಿಬ್ಯೂಟ್ಸ್ ಹಾಫ್. ಅಂಥದ್ದು 6 ಫೇಸ್ ಸೆಂಟರ್ಡ್ ಅದ, ಅದಕ್ಕೆ 3 ಆಟಮ್ಸ್ ಬಂತು, ಹೌದಾ? Therefore total number of atoms is equal to 1 plus 3, which is equal to 4. ನೀವು ಯಾವ ಥರ ಬರೀಬೇಕು ನೋಡ್ರಿ ಇಲ್ಲಿ. ನಂಬರ್ ಆಫ್ ಆಟಮ್ಸ್ ಇನ್ FCC ಯೂನಿಟ್ ಸೆಲ್, ಅಥವಾ ಇದಕ್ಕೆ ಇನ್ನೊಂದು ಕರೀತಾರೆ CCP ಯೂನಿಟ್ ಸೆಲ್ ಅಂತ ಕೂಡ ಕರೀತಾರೆ. ಫಸ್ಟ್ ನಾವೇನು ಬರೀಬೇಕು, ಆ ಸೆಲ್ ಏನಿರ್ತದೆ, ಎಲ್ಲೆಲ್ಲಿ ಆಟಮ್ಸ್ ಇರ್ತದೆ ಬರೀಬೇಕು. FCC ಯೂನಿಟ್ ಸೆಲ್ ಹ್ಯಾಸ್ 8 atoms on the each of its corners and 6 atoms, 1 on each of its face. Now ಕಾಂಟ್ರಿಬ್ಯೂಷನ್ ಬೈ ಕಾರ್ನರ್ ಆಟಮ್ಸ್ 8 ಅದ, ಪ್ರತಿಯೊಂದು 1 by 8, ಅಂದರೆ ಇದು 1 ಬಂತು. ನೆಕ್ಸ್ಟ್ ಕಾಂಟ್ರಿಬ್ಯೂಷನ್ ಬೈ ಫೇಸ್ ಸೆಂಟರ್ಡ್ ಆಟಮ್ಸ್, ಈಚ್ ಫೇಸ್ ಸೆಂಟರ್ಡ್ ಆಟಮ್ ಕಾಂಟ್ರಿಬ್ಯೂಟ್ಸ್ ಹಾಫ್, ಅಂಥದ್ದು 6 ಅದ, ಅಂದರೆ 3 ಬಂತು. ದೇರ್ಫೋರ್ ನಂಬರ್ ಆಫ್ ಆಟಮ್ಸ್ ಇನ್ FCC ಯೂನಿಟ್ ಸೆಲ್ ಇಸ್ ಈಕ್ವಲ್ ಟು 1 plus 3, ವಿಚ್ ಇಸ್ ಈಕ್ವಲ್ ಟು 4. ಇಲ್ಲಿ ಕೂಡ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇದೇ ಥರ, ಇದು ಸ್ಟೆಪ್ ಬರೆದ್ರೆ 1 ಮಾರ್ಕು, ಇದು ಬರೆದ್ರೆ ಇನ್ನೊಂದು ಮಾರ್ಕ್ ನಿಮಗೆ ಬರುತ್ತೆ. ಓಕೆ, ಆದರೆ ನೀವು ಇಲ್ಲಿ ಯಾವ ಯೂನಿಟ್ ಸೆಲ್ ಅಂತ ಬರೆದಿಲ್ಲ ಅಂದರೆ ಯು ಡೋಂಟ್ ಗೆಟ್ ಎನಿ ಮಾರ್ಕ್ಸ್. ನೋಡಿರಿ, ನಾನಿಲ್ಲಿ ನಿಮಗೆ ನೋಟ್ಸ್ ಸಪ್ರೇಟ್ ಕೊಡೋದಿಲ್ಲ, ಎಲ್ಲ ಕ್ಲಿಯರ್ ಆಗಿದ್ದದ್ದೇ ಇದೆ.
ಇದನ್ನೇ ನೀವು ಇನ್ನೊಮ್ಮೆ ನೋಟ್ಸ್ ಮಾಡ್ಕೋಬೇಕು. ಓಕೆ, ಸೊ ಇದ್ರ ಮೇಲೆ ವಿ ಆರ್ ಗೋಯಿಂಗ್ ಟು ಸಾಲ್ವ್ ದ ಪ್ರಾಬ್ಲಮ್ಸ್. In case of compounds, the number of atoms per unit cell are in the same ratio as the stoichiometry of the compound. ಇದರ ಅರ್ಥ ಏನು? ಒಂದು ಕಾಂಪೌಂಡ್ ಫಾರ್ಮುಲಾ, ಸೇ ಫಾರ್ ಎಕ್ಸಾಂಪಲ್ KCl ಇದೆ ಅಂತ ಇಟ್ಕೊಳ್ರಿ. ಸೊ ಪೊಟ್ಯಾಷಿಯಂ 1 ಇದೆ, ಸೊ ಕ್ಲೋರಿನ್ ಇಸ್ ಆಲ್ಸೋ 1. ಇದೇ ಯೂನಿಟ್ ಸೆಲ್ ಅಲ್ಲಿ ಕೂಡ ಪೊಟ್ಯಾಷಿಯಂ ಒಂದೇ ಇರುತ್ತೆ, ಕ್ಲೋರಿನ್ ಕೂಡ ಒಂದೇ ಇರ್ತದೆ. ಸೊ ಈಗ ಅವರು ಪ್ರಾಬ್ಲಮ್ ಕೊಡ್ತಾರೆ, ಕೊಟ್ಟಾಗ ಅವರು ಸೇ ಇಫ್ ಇಟ್ ಆಲ್ ಇಟ್ ಇಸ್ A and B, ಎ ಆಟಮ್ಸ್ ಪೊಸಿಷನ್ ಕೊಟ್ಟಿರ್ತಾರೆ, ಬಿ ಆಟಮ್ ಪೊಸಿಷನ್ ಕೊಟ್ಟಿರ್ತಾರೆ. ನಾವೇನ್ ಕಂಡು ಹಿಡಿಬೇಕು? ಆ ಯೂನಿಟ್ ಸೆಲ್ ನಲ್ಲಿ ಹೌ ಮೆನಿ ಟೋಟಲ್ ಎ ಆಟಮ್ಸ್ ಆರ್ ದೇರ್ ಅಂಡ್ ಹೌ ಮೆನಿ ಟೋಟಲ್ ಬಿ ಆಟಮ್ಸ್ ಆರ್ ದೇರ್, ಇದನ್ನ ಫೈಂಡ್ ಔಟ್ ಮಾಡಬೇಕು. ಅದೇ ನೆಕ್ಸ್ಟ್ ಅದನ್ನೇ ನಾವೇನ್ ಬರಿಬೇಕು? ಫಾರ್ಮುಲಾ ಅಂತ ಬರಿಬೇಕು. ಸೇ ಎ ಆರ್ ಎಕ್ಸ್ ಆಟಮ್ಸ್, ಬಿ ವೈ ಆಟಮ್ಸ್ ಇತ್ತು ಅಂದ್ರೆ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಇಸ್ ಎ ಎಕ್ಸ್ ಬಿ ವೈ ಅಂತ ಬರೀತೀವಿ. Okay, so now we will solve the problems. So problem number 1. A compound is formed by elements A and B. It has a cubic structure in which A atoms are at the corners of the cube and B atoms are at the face center. Derive the formula of the compound. ಅವ್ರೇನ್ ಕೊಟ್ರಲ್ಲಿ? 2 ಆಟಮ್ ಕೊಟ್ಟಾರ. ಒಂದು A atom ಅದ, ಇನ್ನೊಂದು B atom ಅದ. A atoms they have given at corners and B atoms are at face center. So ಈಗಷ್ಟೇ ನಾವು the number of atoms calculate ಮಾಡಿವಿ. Therefore number of A atoms, total number of A atoms in the unit cell where they are present at corners. ನಮಗೇನ್ ಗೊತ್ತದ? each corner atom contributes 1/8 portion. And how many corners are there for a cube? There are 8. So total number of A atoms is equal to 1. Similarly, total number of B atoms. B atoms el kottaroru, they are present at face centers. So each face centered atom it contributes half. Antad ಎಷ್ಟು faces irtada? 6. So it is equal to 2 1s are 2 3s are. Therefore A is to B. A atoms ಎಷ್ಟು ಬಂತಿಲ್ಲಿ? 1. B atoms 3. Therefore formula of the compound is ಏನ್ ಬರೀತೀರಿ? A1 B3. A1 ಇದ್ರೆ ನಾವು ಯೂಶುವಲಿ ಬರೆಯೋದಿಲ್ಲ, ಸೊ ಇಟ್ ಈಸ್ AB3. ಫಾರ್ಮುಲಾ ಆಫ್ ದ ಕಾಂಪೌಂಡ್ ಇಸ್ ಏನ್ ಬರಿಬೇಕಿಲ್ಲಿ? AB3 ಅಂತ ಬರೀತೀರಿ. ಗೊತ್ತಾಯ್ತದೆ? ಸಿಂಪಲ್ ಇರ್ತದೆ, ಇವನ್ನ ನೀವು ಮಾಡಬೇಕು. ನೋಡ್ರಿ ಪ್ರಾಬ್ಲಮ್ಸ್. A cubic solid is made by elements P and Q. Atoms of Q are at the corners of the cube and P at the body center. What is the formula of the compound and what are the coordination numbers of P and Q? So ಅವ್ರೇನ್ ಕೊಟ್ಟಾರ ಇಲ್ಲಿ? ಒಂದು ಸಾಲಿಡ್ ಅದ, ಅದರಲ್ಲಿ ಎಲಿಮೆಂಟ್ಸ್ ಒಂದು P ಅದ, ಇನ್ನೊಂದು Q ಅದ. ಹೌದಾ? ಸೊ Q ಎಲ್ಲಿ ಅಂತ ಕೊಟ್ಟಾರ ಅವರು? Q are at the corners. Q are at the corners and P is at body center. ಹೌದಾ? ಈಗ ನಾವೇನ್ ಮಾಡಬೇಕು? ಹೌ ಮೆನಿ ಆಟಮ್ಸ್ ಆರ್ ದೇರ್ ಅನ್ನೋದನ್ನ ನೋಡಬೇಕು. ರೈಟ್? ಸೊ ನಂಬರ್ ಆಫ್ Q atoms present in the unit cell ಎಷ್ಟದ? ಇದನ್ನ ನಾವು ನೋಡ್ಬೇಕೀಗ. ನಂಬರ್ ಆಫ್ Q atoms ಅಂದ್ರೆ ಕಾರ್ನರ್ ಅದು ನಮ್ಗೆ ಗೊತ್ತದ 1/8. ಈಚ್ ಆಟಮ್ ಡೊನೇಟ್ಸ್ 1/8. ಸೊ ಇಲ್ಲಿ ಒಂದು ಕ್ಯೂಬಿಗೆ 8 ಕಾರ್ನರ್ಸ್ ಇರ್ತದೆ. ಸೊ 1/8 into 8 which is equal to 1. ನಂಬರ್ ಆಫ್ Q atoms ಎಷ್ಟು ಬಂತು? 1. ನೆಕ್ಸ್ಟ್ ನಂಬರ್ ಆಫ್ P atoms in the unit cell. Number of P atoms in the unit cell. As it is present in the body center, entirely it belongs to the unit cell. ಅಲ್ಲೇನು ಆಗಿರೋದಿಲ್ಲ. ಸೊ ನಾವೀಗೇನು ನೋಡಬೇಕು? P is to Q ಎಷ್ಟದ? ಇಟ್ ಈಸ್ ಈಕ್ವಲ್ ಟು 1:1. ಅವಾಗ ನಾವು ಬರಿತೀವಿ ಫಾರ್ಮುಲಾ P1 Q1 ಅಥವಾ 1 ಇದ್ದಾಗ ಯೂಶುವಲಿ ಬರೆಯೋದಿಲ್ಲ. ಸೊ ಫಾರ್ಮುಲಾ ಆಫ್ ದ ಕಾಂಪೌಂಡ್ ಇಸ್ P into that is PQ. Formula of the compound is PQ. So it is nothing but formula of the compound. ಈಗ ಮತ್ತೊಂದು ಏನು ಕೇಳ್ತಾರೆ ಅವರು? ವಾಟ್ ಆರ್ ದ ಕೋಆರ್ಡಿನೇಷನ್ ನಂಬರ್ಸ್ ಆಫ್ P and
Q. So in BCC, coordination number is equal to 8. So coordination number of Q is equal to coordination number of P, which is equal to 8 ಅಂತ ಬರೀತೇವೆ. Next problem ನೋಡ್ರಿ. A compound is made up of elements M and N. ಇಲ್ಲಿ ಬೇರೆ ಕೊಟ್ರಿಲಿ M and N. In the cubic structure, atoms of M are present at 6 corners of a cube and those of N are at the body center. Derive the formula of the compound. So M ಎಲ್ಲಿ ಕೊಟ್ಟರೋರು? M they have given at 6 corners. So number of M atoms in the unit cell. In the unit cell where they are present at 6 corner. Anyhow corner ಗದಂದ್ರೆ it contributes 1/8. ಆದರೆ ಕ್ಯೂಬಿಗೆ 8 ಕಾರ್ನರ್ ಇದ್ರೂ ಕೂಡ ಬರೀ 6 ಕಾರ್ನರ್ ಅಲ್ಲಿ ಮಾತ್ರ ಅವ್ರು ಏನಂತ ಕೊಟ್ಟಾರ M atoms are present. ಸೊ ಏನ್ ತಗೋಬೇಕಿಲ್ಲಿ ಇಂಟು 6. ಸೊ 2 3s 2 4s. Number of M atoms would be 3/4. Next ಏನ್ ಕೊಟ್ರಿಲ್ಲಿ N atoms. Number of N atoms should be equal to body center ನಲ್ಲಿರೋದಕ್ಕೆ entirely it belongs to the unit cell ಅಂತ ಹೇಳ್ತೀವಿ. ಹೌದಾ? ನಾವು M is to N ಇದರ ರೇಷಿಯೋ ಎಷ್ಟು ಬರಬೇಕು? M ಎಷ್ಟು ಕೊಟ್ರಲ್ಲಿ 3/4 N 1 ಅಂತ ಕೊಟ್ಟಾರ. ನಾವು ಯಾವಾಗಲೂ ಫಾರ್ಮುಲಾ ಬರೀಬೇಕಿದ್ರೆ ಫ್ರಾಕ್ಷನ್ ಅಲ್ಲಿ ಬರೆಯೋದಿಲ್ಲ, ಹೋಲ್ ನಂಬರ್ ನಲ್ಲಿ ಬರಿತೀವಿ. ಈ 3/4 ಅನ್ನು ನಾವು ಹೋಲ್ ನಂಬರ್ ಮಾಡಬೇಕು ಅಂದ್ರೆ ವಿ ಆರ್ ಗೋಯಿಂಗ್ ಟು ಮಲ್ಟಿಪ್ಲೈ ಇಟ್ ಬೈ 4. ಸೊ ಮಲ್ಟಿಪ್ಲೈ ಇಟ್ ಬೈ 4. ಸೊ 4 ಇಂಟು 3/4. ಈಗ ರೇಷಿಯೋ ಇದ್ದಾಗ 1ಕ್ಕೆ ನೀವು ಮಲ್ಟಿಪ್ಲೈ ಮಾಡಂಗಿಲ್ಲ, ನೆಕ್ಸ್ಟ್ 1ಕ್ಕೆ ಕೂಡ ನೀವು 4 ಇಂದನೇ ಮಲ್ಟಿಪ್ಲೈ ಮಾಡ್ತೀರಿ. ಸೊ 4 and 4 ಕ್ಯಾನ್ಸಲ್ಸ್. ಇಟ್ ಈಸ್ 3:4. ಏನಿದು M is to N ಅಂದ್ರೆ M atoms 3 ಅದ, N atoms 4 ಅದ. Therefore, formula of the compound should be M ಎಷ್ಟು ಬರೀತೀರಿ 3 N 4 M 3 N 4. ಇದು ಸರಳ ಇರ್ತಾವ, ಇವನ್ನ ನೀವು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ನನ್ನ ಜೊತೆನೆ ನೀವು ಮಾಡಿರ್ತೀರಿ ಅನ್ಕೊಳ್ತೀನಿ. ಸೊ ಟ್ರೈ few more problems and solve them.